ನಾವು ಎಂದು ಹೀಗೆ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹೊರಗಡೆ ಹೋಗೋಣ ಅಂತೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಇವಾಗ ಇನ್ನೂ ಬಂದಿಲ್ಲ ಇವರು. ಸೊ ರೆಡಿ ಆಗಿಬಿಟ್ಟು ಇವಾಗ ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಹೊರಟು ಫಸ್ಟು ದೇವಸ್ಥಾನಗಳು, ಟೆಂಪಲ್ಗಳನ್ನ ಮುಗಿಸ್ಕೊಂಡು, ಸೊ ಆಮೇಲೆ ಪ್ರತಾಪ್ ಅವ್ರದ್ದು ಫಂಕ್ಷನ್ ಇದೆ, ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ. ನಮ್ಮ ರೆಡಿಯಾಗಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನೆಕ್ಸ್ಟು ಎಲ್ಲಿ ಹೋಗೋದು ಏನು ಅಂತ ಇನ್ನೂ ನಾವು ಕೂಡ ಕರೆಕ್ಟಾಗಿ ಡಿಸೈಡ್ ಮಾಡಿಲ್ಲ. ಸೊ ಹೋಗಾದ್ಮೇಲೆ ಜಸ್ಟ್ ಗೊತ್ತಾಗುತ್ತೆ, ನೋಡೋಣ. ಎಲ್ಲ ಹೋಗ್ತಾ ನೀವೇ ಏನೇನು ಸಿಗುತ್ತೆ, ಅಟ್ಲೀಸ್ಟ್ ಏನಾಗುತ್ತೆ ಅಂತ ಅನ್ನೋದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಹೋಗೋಣ ಅಂತ ಟ್ರೈ ಮಾಡಿದ್ವಿ. ಬೇಗ ಹೋಗೋಕ್ಕಾಗಲಿಲ್ಲ. ಸೊ ಇರೋ ಟೈಮಲ್ಲೇ ಇವಾಗ ಏನು ಮ್ಯಾಚ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ. ಓಕೆ, ನೆಕ್ಸ್ಟು ಹೊರಗಡೆ ಹೋದಾಗ ಸಿಗ್ತೀನಿ. ಸೊ ಹಾಗೆ ನೋಡ್ತಾ ಇದ್ವಿ. ಬಾಯ್. ನಾವು ಎಲ್ಲಿ ಕರೆಕ್ಟಾಗಿ ಗೊತ್ತಾಯ್ತಲ್ವಲ್ಲ ಈ ಪ್ಲೇಸ್ ಎಲ್ಲಿ ಮಗಳು ಹೇಳಿದ ಮಾತು ಮಾತ್ರ ಸೂಪರ್ ಆಗಿ ಕೇಳ್ತಾಳೆ ಬಂಗಾರಿ. ಇವಾಗ ನಾವು ಆನ್ ದಿ ವೇ ನನ್ನ ಗಂಡ ನಿನ್ ಗಂಡ ಬರೀ ಕೆಲ್ಸಕ್ಕಷ್ಟ, ಇನ್ನೇನು ಕೇಳ್ಬೇಡ, ಒಂದ್ ವಿಡಿಯೋ ಮಾಡಲ್ಲ, ನಾವು ನಮ್ಮ ಇದ್ರಲ್ಲಿ ಇರ್ತೀವಿ, ಏನೂ ಇಲ್ಲ ಆಯ್ತಾ. ಬಂತ ಇಲ್ಲೇ ನಂತರ ಗಂಡ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನೀನು, ನಿನ್ನೇನು ಕೇಳಕ್ಕೆ ಬರಲ್ಲ ಅಂತ. ಏನಮ್ಮ ಸರಿ ಕಣ, ಚೆನ್ನಾಗಿ ಮಾತಾಡೋ ಮಗಳ. ಹಲೋ ಫ್ರೆಂಡ್ಸ್, ಇವತ್ತು ನಾವು ನಾನು ಯಾವ್ದು ಫ್ರೆಂಡ್ಸ್ ಅಂತ ಅಂದೇ ಇಲ್ಲ ಅಪ್ಪ, ನಾನು ಇಡೀ ಬ್ಲಾಗ್ ಅಲ್ಲಿ ಅನ್ನಲ್ಲ ನಾನು. ನಮ್ಮಪ್ಪ ಅದೆಲ್ಲ ಹೇಳ್ತೀವಿ. ಗೊತ್ತು ನನ್ನ ಮಗಳಿಗೆ ಏನ್ ಹೇಳ್ಬೇಕು, ಅವ್ರ ಅಪ್ಪನ್ನ ಹೇಳ್ಬಿಟ್ಟು ಕೊಡ್ತಾಳಲ್ಲ. ಅಪ್ಪ ಕೂತ್ಕೊಂಡಿದ್ದಾರೆ. ಆಕ್ಚುಲಿ ಟಾರ್ಚರ್ ಯಾರು ಮಾಡ್ತಾರೆ ಜೊತಿನ, ಸುಮ್ಮನೆ ಇರೋದನ್ನ ಕುತ್ಕೊಳಕ್ ಬಿಡುದಂತ ನಿಮ್ಮಮ್ಮ. ಅಮ್ಮಂಗ ಹೌದು ಅಂತ್ಯಾ, ನೋಡ್ದ್ಯಾ ಸಖತ್ತು. ಅವ್ರ ಅಪ್ಪನ ವಿಚಾರದಲ್ಲಿ ಮಾತ್ರ ಬಿಟ್ಕೊಡಲ್ಲ, 5 ಪೈಸದ್ದು. ಬಚ್ಚಿನ ನರಸಿಂಹಸ್ವಾಮಿ ದೇವಸ್ಥಾನ ಇದು. ನರಸಿಂಹಸ್ವಾಮಿ ದೇವರು. ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ. ಹಾಯ್ ಫ್ರೆಂಡ್ಸ್, ಮಾಡ್ತೀನಿ. ಈ ಕಡೆ ಬರ್ತೀವಿ ಕೊಡಿ, ಇಲ್ಲೇ ಇದ್ದಾರೆ. ಏನಪ್ಪ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ. ಬಂದು ಲೆಫ್ಟ್ ತಗೊಂಡು ಸಕ್ಕಲ ಒಂದು ಎಷ್ಟು 2.5 ಕಿಲೋಮೀಟರ್ ಇದೆಯಲ್ಲ, ಅಲ್ಲಿಂದ 2.5-3 ಕಿಲೋಮೀಟರ್ ಆಗುತ್ತೆ. ಚೆನ್ನಾಗಿದೆ, ಬೆಟ್ಟದ ಮೇಲಿದೆ ದೇವಸ್ಥಾನ ಇದು, ಚೆನ್ನಾಗಿದೆ.
ಯಾರು ಡಾಕ್ಟ್ರು? ಏನಾಗಿದೆ ಈ ತನಿಯ ಅನನ್ಯ? ಆ? ಡಾಕ್ಟರ್ ನೀಟಾಗಿ ಬರ್ಕೊಡಿ ಔಷಧಿ. ಹೇಳು ನೀನು ನಿನ್ಗೇನಾಗಿದೆ ಅಂತ. ಕರೆಕ್ಟು, ನಮ್ಮಕ್ಕ ಡಾಕ್ಟ್ರೇ ಮಾಡಿರೋದು. ದನಗಳ ಜಾತ್ರೆ ನಡೀತಾ ಇತ್ತು. ಸೊ ಇಲ್ಲಿಗೆ ಅಂತಾನೆ ಸುಮಾರು ಕಡೆಯಿಂದ ಹಳ್ಳಿಗಳಿಂದ ರೈತರುಗಳು ಬಂದಿರ್ತಾರೆ. ಅವ್ರಿಗೆ ಉಳೋದಕ್ಕೆ ಎತ್ತುಗಳು ಬೇಕಾಗಿರುತ್ತೆ, ಗಾಡಿ ಕಟ್ಟೋದಕ್ಕೆ ಎತ್ಕೊಳ್ಳೋ ರೈತರುಗಳಿಗೆ ಇಲ್ಲಿಗೆ ಉಪಯೋಗವಾಗುವಂಥ ಒಂದು ಜಾಗ ಇದಾಗಿರುತ್ತೆ ಈ ಥರ ದನಗಳ ಜಾತ್ರೆ ನಡೆಯುವಂಥದ್ದು. ಸೊ ಹಾಗಾಗಿ ತುಂಬ ಬೇರೆ ಬೇರೆ ಹಳ್ಳಿಗಳ ಕಡೆಯಿಂದನೂ ಇಲ್ಲಿಗೆ ಬಂದು ವ್ಯಾಪಾರವನ್ನ ಮಾಡ್ತಾರೆ, ಇಲ್ಲ ಅಂತಾನೆ ಮಾರದಿದ್ರೆ ಮಾರ್ತಾರೆ. ಇಲ್ಲಿ ಕಾಣಿಸ್ತಿದ್ದಲ್ಲ ಈ ಹಸುಗಳಿಗೆ 1.5 ಲಕ್ಷ ಆಗುತ್ತಂತೆ. ಸೊ ಅದನ್ನ ಹೇಳ್ತಾ ಇದ್ರು. ಮದುವೆಗೆ ಹೋಗಿ ಬರ್ತಾ ಇದೀವಿ ಇವಾಗ. ಕಾಣಿಸ್ತಾ ಇದೆ ನಮ್ಮ ಕೆಂಗೇರಿ ಮೆಟ್ರೋ ಕಾಣಿಸ್ತಾ ಚಿನ್ನ. ನಾವು ಇವಾಗ ಕೆಂಗೇರಿ ಕಡೆ ತಿರ್ಕೊಂತಾ ಇದೀವಿ. ಹೌದು ಹೌದು. ಏನ್ ಮಾಯ ಮಂಡಿ ಕೆಂಗೇರಿಗೆ ಬಂದಿದ್ದಾಯ್ತು. ಇವಾಗ ಎಲ್ಲಿಗೆ ಬಂದಿದ್ದಾಯ್ತು ನೀನು? ಕೆಂಗೇರಿಗೆ ಬಂದ್ವಿ. ಇವಾಗ ನಿಮ್ಮ ಅಕ್ಕನ ಡ್ರೆಸ್ ಮಾಡ್ಕೊಳ್ಳೋದೆ? ಹೌದು ಹೌದು. ಈಗ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಅಲ್ಲ ಏನೋ ಬ್ರಿಡ್ಜ್ ಮೇಲೂ ಏನೋ ಇದಿರುತ್ತೆ. ನಮ್ಮ ಕೆಂಗೇರಿ ಬ್ರಿಡ್ಜ್ ಹೊಸದಾಗಿ ಪೇಂಟ್ ಆಗಿ ರೆಡಿ ಆಗ್ತಾ ಇದೆ. ಈ ಬ್ರಿಡ್ಜ್ ಮೇಲೆ ವೆಹಿಕಲ್ಸ್ಗಳೇ ಇರ್ತಾ ಇರಲಿಲ್ಲ, ತುಂಬಾ ಫ್ರೀಯಾಗಿ ತಿರ್ಗಾಡ್ಬೋದಾಗಿತ್ತು, ಅಷ್ಟು ಇರ್ತಾ ಇತ್ತು. ಸ್ಯಾಟರ್ಡೆ ಸಂಡೇ ಕೂಡ ಇವಾಗ ಹಿಂಗೆ ಹೋಗ್ತಾ ಇದೀವಿ ಅದೇ ಥರ ಇರ್ತಾ ಇತ್ತು. ಆದರೆ ಇವಾಗ ಎಷ್ಟು ಟ್ರಾಫಿಕ್ ಆಗುತ್ತೆ ಅಂತಂದರೆ ಸ್ಯಾಟರ್ಡೆ ಸಂಡೇ
ಎಂಟ್ರೆನ್ಸಲ್ಲೇ ನಾವು ಸ್ಟಾಪ್ ಮಾಡಿರ್ಬೇಕಾಗತ್ತೆ ವೆಹಿಕಲ್ಸ್, ಅಷ್ಟು ಟ್ರಾಫಿಕ್ ಜಾಸ್ತಿ ಇರುತ್ತೆ ಇವಾಗ. ನಮಸ್ವಿ ಮನೆಗೆ ಹೋಗಿ ಇವಾಗ ನಿಮ್ಮ ಅಕ್ಕನ ಕರ್ಕೊಂಬರ್ಬೇಕು. ನಮಸ್ವಿ ಮನೆಗೆ ಹೋಗಿ ನಾವು ಹೊರಗೆ ಲೇಟ್ ಆಗ್ತಿತ್ತಲ್ಲ, ಅದಕ್ಕೋಸ್ಕರ ನಮಸ್ವಿ ಮನೆ ಫ್ರೆಂಡ್ ಮನೇಲಿ ಅಕ್ಕ ಇರ್ತಾಳೆ, ಅವಳನ್ನ ಕರ್ಕೊಂಬರ. ಸೊ ಇವಾಗ ತಾನೇ ಬಂದ್ವಿ ಫಂಕ್ಷನ್ ಮುಗಿಸ್ಕೊಂಡು. ಈ ತಾನೆಗೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಟೈಮ್ ಆ ಕಡೆ ಈ ಕಡೆ ಆಗೋಯ್ತು. ನನ್ನ ಫ್ರೆಂಡ್ ಮನೆಗೆ ಹೇಳಿದ್ದೆ, ಸೊ ಅವ್ರು ರಿಸೀವ್ ಮಾಡ್ಕೊಂಡಿದ್ರು. ನಾವು ಇವಾಗ ಇನ್ ಕೇಸ್ ಏನಾದ್ರೂ ಅವರು ಇದ್ದಿದ್ರೆ, ಈ ತಾನೇ ಕೂಡ ಇದ್ದಿದ್ರೆ ನಮ್ಮ ಜೊತೆಯಲ್ಲಿ ನಾವು ಬೇರೆ ಇನ್ನೊಂದು 2-3 ದೇವಸ್ಥಾನಗಳನ್ನು ಕವರ್ ಮಾಡಬೇಕು ಅಂತ ಅನ್ನೋದಿತ್ತು. ಬಟ್ ಹೋಗೋದಕ್ಕೇ 2.5 ಅವರ್ ಜರ್ನಿ ತೊಗೊತಾ ಇದೆ, ಮತ್ತು ಬರೋದಕ್ಕೆ 2.5 ಅವರ್ ಜರ್ನಿ. ಇಲ್ಲಿಂದ ನಾಗಮಂಗಲ ಅಷ್ಟು ದೂರ ನಮಗೆ ಜರ್ನಿ ತೋರಿಸ್ತಾ ಇತ್ತು. ಸೊ ಹಾಗಾಗಿ ನಾವು 2.5 ಗಂಟೆ ಜರ್ನಿನೇ ಆಗೋಗುತ್ತೆ, 2.5 ಅವರ್ ಜರ್ನಿನೇ ಆಗೋಯ್ತು. ಸೊ ಇನ್ನೊಂದು 2 to 3 ಅವರ್ಸ್ ಮಾತ್ರ ನಾವು ಅಲ್ಲಿ ಟೈಮನ್ನು ಸ್ಪೆಂಡ್ ಮಾಡೋದಕ್ಕಾಯಿತು ಅಷ್ಟೇ. ಸೊ ಅದಕ್ಕೋಸ್ಕರ ನಾವು ಬೇರೆ ಯಾವುದು ದೇವಸ್ಥಾನಗಳಿಗೆ ನಾವು ವಿಸಿಟ್ ಮಾಡೋದಕ್ಕಾಗಲಿಲ್ಲ ಇವತ್ತು. ಹಾಗೆಯೇ ಆನ್ ದಿ ವೇ ಹೋಗ್ತಾ ಇರಬೇಕಾದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಕೂಡ ಸಿಕ್ತು, ಬಟ್ ಆದ್ರೂ ಹೋಗೋಕ್ಕೆ ಟೈಮ್ ಆಗಲಿಲ್ಲ ನಮಗೆ. ಸೊ ಇವಾಗ ಒಂದು ವ್ಲಾಗನ್ನ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಬಂದು ಟೈಮೇ ಸಿಕ್ಕಿದಿಷ್ಟು ಇಷ್ಟು ಟೈಮನ್ನು ನೀಟಾಗಿ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀನಿ. ಸೊ ಈ ಒಂದು ವ್ಲಾಗನ್ನು ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್. ಬಂದಿರಲಿಲ್ವಲ್ಲ, ಬೇಜಾರಾಯ್ತಾ? ಸ್ಕೂಲ್ಗೆ ಹೋಗಿದ್ದು ಖುಷಿ ಆಯ್ತಾ?